ನಾವೀಗ ವಿಷ್ಣುವರ್ಧನ್ ಅವರು ಬಳಸ್ತಿದ್ದಂಥ ಬೆಂಜ್ ಕಾರ್ ಬಳಿ ಇದ್ದೇವೆ ನೋಡಿ. ಇದೇ ಅವತ್ತಿನ ಕಾಲದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಹಾಗೂ ನಮ್ಮ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀಕಂಠ ದತ್ತ ಒಡೆಯರವರು 3 ಜನರು ಕೂತು ಈ ಒಂದು ಕಾರ್ನಲ್ಲಿ ಎಲ್ಲ ಕಡೆ ಪ್ರಯಾಣವನ್ನು ಮಾಡಿರ್ತಕ್ಕಂಥದ್ದು. ಏನು KA01 MN213 ಕಾರು, ಬೆಂಜ್ ಕಾರನ್ನು ಬಳಸ್ತಿದ್ದಂಥ ಒಂದು ಕಾರು ಈಗಲೂ ಕೂಡ ಮೈಸೂರಿನಲ್ಲಿ ಏನು ವಿಷ್ಣುವರ್ಧನ್ ಸ್ಮಾರಕ ಏನಿದೆ ಆ ಒಂದು ಸ್ಮಾರಕದ ಬಳಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಬಂದಂಥ ಅಭಿಮಾನಿಗಳು ಈಗ ಈ ಒಂದು ಕಾರನ್ನು ಬಂದು ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗ ಈ ಒಂದು ನಾವು ನೋಡ್ಬೋದು, ತುಂಬ ಹಳೆಯದಾದಂಥ ಈ ಒಂದು ಕಾರು ನಿಜಕ್ಕೂ ಕೂಡ ಸಾಕಷ್ಟು ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲಮಾನಗಳಲ್ಲಿ ತುಂಬ ಒಂದು ದುಬಾರಿಯಾದಂಥ ಕಾರು ಅಂತ ಹೇಳ್ಬೋದು. ಬೆಂಗಳೂರಿನ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂಥ ಈ ಒಂದು ಕಾರು ಏನು KA01 MN123 ಅಂತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರನ್ನು ಕೂಡ ಅಲ್ಲಿ ಹಾಕಿರ್ತಕ್ಕಂಥದ್ದು. ಅದಕ್ಕೀಗ ಸದ್ಯಕ್ಕೆ ಅದು ಒಂದು ರೀತಿ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಳಿ ಬಂದು ನಿಲ್ಲಿಸಿರ್ತಕ್ಕಂಥದ್ದು. ಈ ಒಂದು ಸ್ಮಾರಕದ ಬಳಿ ಬಂದಂಥವರು ಈ ಒಂದು ಕಾರನ್ನು ಕೂಡ ನೋಡುವಂಥ ಒಂದು ಭಾಗ್ಯ ಇರತಕ್ಕಂಥದ್ದು. ಹಾಗಾಗಿ ಇದು ಒಂದು ರೀತಿ ಈಗ ಒಂದು ಎಲ್ಲೋ ಒಂದು ಕಡೆ ಇದೊಂದು ರೀತಿ ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡ್ತಕ್ಕಂಥದ್ದು. ಜೊತೆಗೆ ವಿಷ್ಣುವರ್ಧನ್ ಅವತ್ತು ಬಳಸ್ತಿದ್ದಂಥ ಆ ಕಾಲ ದಿನಗಳಲ್ಲಿ ಓಡಾಡ್ತಿದ್ದಂಥ ಕಾರನ್ನು ಕೂಡ ನೋಡಿ ಖುಷಿ ಪಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಅಭಿಮಾನಿಗಳು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜಧರ್ಮ TV, ಮೈಸೂರು.